ನೆಲಮಂಗಲ ಕಣೇಗೌಡನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಯ ನಾಯಕ ಎಂದು ಹೆಸರು ಪಡೆದಿರುವ ಅಶ್ವಥ್ ಸಿ ರವರು ಸದಸ್ಯರು ಮಾಜಿ ಅಧ್ಯಕ್ಷರು ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ. ವೀಕ್ಷಕರೇ, ಈಗಿನ ಕಾಲದಲ್ಲಿ ಕಷ್ಟ ಅಂದ್ರೆ ಸಹಾಯ ಮಾಡದೆ ಇರುವ ಜನಗಳ ಮಧ್ಯೆ ಇಂದೊಂದು ಗ್ರಾಮದಲ್ಲಿ ಈ ಒಂದು ಕುಟುಂಬ ತಲಮಾರುಗಳಿಂದ ಅಭಿವೃದ್ಧಿ ಹಾಗೂ ಕಷ್ಟ ಎಂದು ಬಂದವರಿಗೆ ನೆರವಾಗಿ ನಿಂತಿದೆ ಎಂದು ಹೇಳಿದ್ರೆ ತಪ್ಪಾಗಲಾರದು. ಇವತ್ತಿನ ಕಾಲದಲ್ಲಿ 1 ಅಡಿ ಜಾಗಕ್ಕೆ ಜಟಾಪಟಿ ನಡೆಯುತ್ತದೆ ಆಗಿರಬೇಕಾದ್ರೆ ಈ ಕುಟುಂಬವು ತಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಮಟ್ಟದ ಪಂಚಾಯಿತಿ ಬೇಕು ಎಂದು ಪಂಚಾಯಿತಿ ನಿವೇಶನಕ್ಕಾಗಿ 3.15 ಕುಂಟೆ ಜಾಗವನ್ನ ದಾನವಾಗಿ ಈ ಕುಟುಂಬ ನೀಡಿದ್ದಾರೆ. ಅಶ್ವಥ್ ಅವರು ಸಹ ಅವರು ಸದಸ್ಯರು ಹಾಗೂ ಅಧ್ಯಕ್ಷರು ಆದಂತಹ ದಿನಗಳಿಂದ ಗ್ರಾಮದ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಗ್ರಾಮದ ಅಭಿವೃದ್ಧಿ ಮಾಡುತ್ತಲೇ ಬಂದಿದ್ದಾರೆ. ಇಂದು ಸಹ ಗ್ರಾಮದಲ್ಲಿ ಹೈಟೆಕ್ ನೂತನ ಶುದ್ಧ ಕುಡಿಯುವ ನೀರು ಘಟಕ ಚಾಲನೆ ನೀಡಿದ್ರು. ಇನ್ನು ನೆಲಮಂಗಲದಲ್ಲಿ ಮೊಟ್ಟಮೊದಲ ಬಾರಿಗೆ ಯುಪಿಐ ಮುಖಾಂತರ ನೀರು ಪಡೆಯುವ ಶಾಖೆಯನ್ನ ತೆರೆದಿರುವ ಏಕೈಕ ಗ್ರಾಮ ಅಂದ್ರೆ ಕಣೇಗೌಡನಹಳ್ಳಿ. ಗ್ರಾಮಕ್ಕೆ 20 ಲೀಟರ್ ನೀರಿನ ಕ್ಯಾನ್ ಉಚಿತವಾಗಿ ಕೊಡುವುದಾಗಿರಬಹುದು. ಹಾಗೆ ಹಲವಾರು ಐಮಾಸ್ ಲೈಟ್ ಆಗಿರಬಹುದು. ಗ್ರಾಮದ ಮುಖ್ಯ ರಸ್ತೆಗೆ ಸಾಧಕರ ಹೆಸರಿನ ನಾಮಫಲಕ ಆಗಿರಬಹುದು. ಸರ್ಕಾರಿ ಶಾಲೆಯ ಆವರಣದಲ್ಲಿ ಕ್ರೀಡಾ ಸಲಕರಣೆ ಕೊಠಡಿ ಮತ್ತು ಪುನೀತ್ ರಾಜ್ಕುಮಾರ್ ಕಲಾ ವೇದಿಕೆ ಆಗಿರಬಹುದು. ಹಾಗೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆಯನ್ನ ಮಾಡಲಾಯಿತು. ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣೇಗೌಡನಹಳ್ಳಿ ವಾರ್ಡ್ನಲ್ಲಿ ಇವತ್ತು ಕಣೇಗೌಡನಹಳ್ಳಿ ಪಂಚಾಯಿತಿಲಿ ವರ್ಗ 1ರಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿರ್ತೀವಿ. ಅದನ್ನು ಇವತ್ತು ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಪ್ರಾರಂಭೋತ್ಸವ ಮಾಡಿರ್ತೀವಿ. ಅದೇ ನಿಟ್ಟಿನಲ್ಲಿ ಒಂದು ಪುರಾತನವಾದಂಥ ಹಳೆ ಬಾವಿನ ಇವತ್ತು ದುರಸ್ತಿಯಾಗಿರ್ತೀವಿ. ಆ ದುರಸ್ತಿನ ಪಡಿಸಿ ಇವತ್ತು ಸಾರ್ವಜನಿಕರಿಗೆ ಉಪಯೋಗಕ್ಕೆ, ಸಾರ್ವಜನಿಕರ ಬಳಕೆಗೆ ಸುತ್ತಮುತ್ತಲನ್ನು ಅಭಿವೃದ್ಧಿಪಡಿಸಿ ವಯೋವೃದ್ಧರಾಗಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಸಂಜೆ ಹೊತ್ತು ಕುತ್ಕೊಂಡು ಕತೆ ಕಳೆಯುವಂಥ ಜಾಗನ ಇವತ್ತು ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನಿರ್ಮಾಣ ಮಾಡಿರ್ತೀವಿ. ಆ ನಿಟ್ಟಿನಲ್ಲಿ ಮತ್ತು SC ಕಾಲೋನಿ ಒಳಗಡೆ ಐಮಾಸ್ ಲೈಟ್ನ ಅಳವಡಿಸಿ ಅದೊಂದು ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಅದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ನಿಮಗೆ ಗೊತ್ತಿರ್ಬೋದು, ಅತ್ಯುನ್ನತವಾದ ಕಟ್ಟಡವಾದಂಥ ಕ್ರೀಡಾ ಸಲಕರಣೆ ಕೊಠಡಿನ ನಿರ್ಮಾಣ ಮಾಡಿರ್ತೀವಿ. ಹುಡುಗರಿಗಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು, ಎರಡಕ್ಕೂ ಸಪ್ರೇಟ್ ಮಾಡಿರ್ತೀವಿ. ಮತ್ತು ವೇದಿಕೆನ ಸಾರ್ವಜನಿಕರಿಗಾಗಿರ್ಬೋದು, ಶಾಲಾ ಮಕ್ಕಳುಗಳಿಗಾಗಿರ್ಬೋದು, ಮತ್ತು ಜನಪದ ಆಗಿರ್ಬೋದು, ರಂಗಭೂಮಿ ಕಲಾವಿದರಿಗಾಗಿರ್ಬೋದು, ಪ್ರತಿಯೊಂದು ಕಾರ್ಯಚಟುವಟಿಕೆ ಮಾಡೋಂಥದ್ದು ಆಗಿರ್ಬೋದು, ಕಲಾ ವೇದಿಕೆಯನ್ನು ನಿರ್ಮಾಣ ಮಾಡ್ತೀವಿ. ಆ ಕಲಾ ವೇದಿಕೆಗೆ ಕರ್ನಾಟಕ ರತ್ನ ದಿವಂಗತರಾದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಲಾ ವೇದಿಕೆಯನ್ನು ನಾಮಕರಣ ಮಾಡಿ ಅಧಿಕೃತವಾಗಿ ಪಂಚಾಯಿತಿಲಿ ನಡವಳಿ ಮಾಡಿ ಆಕ್ಟ್ ಪ್ರಕಾರ ಕಾನೂನುಬದ್ಧವಾಗಿ ಇವತ್ತು ಹೆಸರನ್ನು ನಾಮಕರಣ ಮಾಡ್ತೀವಿ ಆ ವೇದಿಕೆಗೆ. ಅದೇ ರೀತಿ ಕಣೇಗೌಡನಹಳ್ಳಿನ ಪ್ರಮುಖ ರಸ್ತೆಗೆ ಸಾಧಕರ ಹೆಸರನ್ನು ಡಾಕ್ಟರ್ ರಾಜ್ಕುಮಾರ್, ಕನ್ನಡ ಅಂದಾಗ ಡಾಕ್ಟರ್ ರಾಜ್ಕುಮಾರ್ ಹೆಸರು ನೆನಪು ಅವ್ರ ಹೆಸರನ್ನ ಆ ರಸ್ತೆಗೆ ಇಕ್ಕಿರ್ತೀವಿ. ಮತ್ತು ಅದೇ ರೀತಿ ನಮ್ಮ ರೈತರಿಗೆ ಇವತ್ತೆಲ್ಲ KRS ಅಣೆಕಟ್ಟು ಕಟ್ಟಿದಂಥ ಕೃಷ್ಣರಾಜ ಒಡೆಯರ್ ಅವ್ರನ್ನ ಹೆಸರನ್ನ ಪ್ರಮುಖ ರಸ್ತೆಗೆ ಇರ್ತೀವಿ. ಇದೇ ಪ್ರಮುಖ ರಸ್ತೆಗೆ ಬರುವಂಥ ವೃತ್ತಗಳಿಗೆ 5 ವೃತ್ತಗಳಿಗೆ ಸ್ವಾಮಿ ವಿವೇಕಾನಂದ ವೃತ್ತ ಅನ್ನೋದು ಆ ಹೆಸರು ನಾಮಕರಣ ಮಾಡಿರ್ತೀವಿ. ಇನ್ನೊಂದು 2ನೇ ವೃತ್ತಗೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ ಮಾಡಿರ್ತೀವಿ. ಕೆರೆಯನ್ನು ಕಟ್ಟಿದಂಥ ನಾಡಪ್ರಭು ಶ್ರೀ ಕೆಂಪೇಗೌಡ ವೃತ್ತ ಅನ್ನೋದು ಮಾಡಿರ್ತೀವಿ. ಮತ್ತು ಕನಕದಾಸರು ವೃತ್ತ ಅನ್ನೋದು ಮಾಡಿರ್ತೀವಿ. ಮತ್ತು ಸರ್ ಎಂ ವಿಶ್ವೇಶ್ವರ ವೃತ್ತ ಅವ್ರ ಹೆಸರು ಕೂಡ ನಾಮಕರಣ ಮಾಡಿ ಇವತ್ತು ಪ್ರಮುಖ ರಸ್ತೆಗೆ ವೃತ್ತಗಳಿಗೆ ನಾಮಕರಣ ಮಾಡಿರ್ತೀವಿ. ಮತ್ತು ಅದೇ ರೀತಿ ಸಮುದಾಯ ಭವನಕ್ಕೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅನ್ನದಾಸೋಹ ಭವನ ಅನ್ನುತ್ತೆ ಅದನ್ನು ಕಾನೂನುಬದ್ಧವಾಗಿ ನಾಮಕರಣ ಮಾಡಿ ಯಶಸ್ವಿಯಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ನನ್ನ ಸಂವಿಧಾನನ ರಚನೆ ಮಾಡಿದಂಥ ಬಾಬಾ ಸಾಹೇಬರು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಪ್ರತಿಮೆನ ಕಲಾವೇದಿಕೆ ಹಿಂಭಾಗದಲ್ಲಿ ಪ್ರತಿಮೆನ ನಿರ್ಮಾಣ ಮಾಡೋಕ್ಕೆ, ಮತ್ತು ಬಸವಣ್ಣನವರ ಜಗಜ್ಯೋತಿ ಬಸವಣ್ಣನವರು ಅವ್ರನ್ನ ಪ್ರತಿಮೆಯನ್ನು ನಿರ್ಮಾಣಕ್ಕೆ ಈಗಾಗಲೇ ನಾವು ಸಿದ್ಧತೆ ಕೂಡ ಮಾಡ್ಕೊಂಡು ಕಾರ್ಯಪ್ರವೃತ್ತಾಗಿರ್ತೀವಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದನ್ನು ಬಾಕಿ ಉಳಿದಿರ್ತದೆ. ಅದನ್ನು ಕೂಡ ನನ್ನ ವಾರ್ಡ್ನಲ್ಲಿ ಪ್ರತಿಮೆ ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೀನಿ ಅನ್ನೋದನ್ನ ಭಾಳ ಹೆಮ್ಮೆ ಆಗ್ತಾಯಿತ್ತು. ಇವತ್ತಿನ ಕಣೇಗೌಡನಹಳ್ಳಿ ಗ್ರಾಮದಲ್ಲಿ ಅತ್ಯುನ್ನತವಾದ ಕೆಲಸಗಳು ನನ್ನ ಜನಗಳು ಮತದಾರರು ನನ್ನ ಆಯ್ಕೆ ಮಾಡಿರ್ತಾರೆ. ಆ ಮತದಾರರಿಗೆ ಪ್ರಾಮಾಣಿಕ ಪ್ರಯತ್ನ ನಾನು ಕೆಲಸ ಮಾಡಿ ಇವತ್ತು ಯಶಸ್ವಿ ಕೂಡ ಆಗಿರ್ತೀನಿ. ಒಳ್ಳೆಯದಾಗಿರ್ತದೆ ಸರ್. ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ
ಇವತ್ತು ಶ್ರೀಯುತ ಅಶ್ವಥ್ರವರ ಒಂದು ನೇತೃತ್ವದಲ್ಲಿ ಅವರ ಸದಸ್ಯತ್ವದ ಹಾಗೂ ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಕಣೇಗೊಂಡಳ್ಳಿ ಗ್ರಾಮದಲ್ಲಿ ತುಂಬಾ ಅಭಿವೃದ್ಧಿ ಕಾರ್ಯಗಳಾಗಿದೆ. ಅದಕ್ಕಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸುಮಾರು ಪಂಚಾಯಿತಿಯಿಂದ ಹಿಡಿದು ಇವತ್ತಿನ ಪುನೀತ್ ರಾಜ್ಕುಮಾರ್ ಕಲಾವೇದಿಕೆ ನಿರ್ಮಾಣ ಆಗುವವರೆಗೂ ಸಹ ತುಂಬ ಅದ್ಧೂರಿಯಾದ ಒಂದು ಕಾರ್ಯಕ್ರಮಗಳಾಗಿವೆ. ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ಸದೃಢವಾಗಿ ಒಳ್ಳೆ ಕ್ವಾಲಿಟಿ ರೂಪದಲ್ಲಿ ಮಾಡಿದ್ದಾರೆ. ಇಡೀ ಜನಾಂಗ ಯಾರೇ ಬಂದ್ರೂ ಒಳ್ಳೆ ಚೆನ್ನಾಗಿದೆ, ನಿಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಮಾಡಿದೆ, ಯಾರು ಮಾಡಿರೋದು ಅಂತ ಕೇಳೋಂಥ ಒಂದು ಸ್ಥಿತಿ ಆಗಿದೆ. ತುಂಬ ನಮ್ಮೂರಲ್ಲಿ ಅಭಿವೃದ್ಧಿ ಕಾರ್ಯಗಳು ದಾಪುಗಾಲು ಹಾಕೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಶ್ರೀಯುತ ಅಶ್ವಥ್ರವರು ತುಂಬನೇ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಊರಿಗೆ ಅಂತಲೇ ದುಡಿತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಮಾಧ್ಯಮ ಮಿತ್ರರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತೀನಿ.